ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. 40ನೇ ದಿನದ ವೆಯ್ಟ್ ಲಾಸ್ ಜರ್ನಿಗೆ ನಿಮಗೆಲ್ಲರಿಗೂ ಸ್ವಾಗತ. 90 ದಿವಸದ ಜರ್ನಿಯಲ್ಲಿ 40 ದಿವಸ ಕಂಪ್ಲೀಟ್ ಆಯಿತು. ಇನ್ನೂ ಕೂಡ ಎಷ್ಟು ನಾವು ವರ್ಕೌಟ್ ಮಾಡಿದ್ದೇವೆ, ಎಷ್ಟು ವೆಯ್ಟ್ ಲಾಸ್ ಡಯಟ್ ಮಾಡಿದ್ದೇವೆ, ಅಷ್ಟೇ ದಿನಗಳು ಬಾಕಿ ಇದೆ. ಹೇಗೆಲ್ಲ ರಿಸಲ್ಟ್ ಬರ್ತದೆ ಅಂತ ಹೇಳಿ ಮುಂದಕ್ಕೆ ನೋಡುವ. ಮೊದಲಿಗೆ ಇವತ್ತು 1 ಗ್ಲಾಸಷ್ಟು ಪ್ಲೇನ್ ವಾಟರ್ ಕುಡಿದಿದ್ದೇನೆ. ಯಾವುದೇ ಡ್ರಿಂಕ್ ಮಾಡಿಲ್ಲ. ತಿಳಿಸ್ತೇನೆ, ನಾನು ಕೆಲವು ಗಡಿಬಿಡಿಯಲ್ಲಿ ಇದ್ದರೆ ಅಥವಾ ಏನೋ ಮೂಡ್ ಸ್ವಿಂಗ್ಸ್ ಆ ಥರ ಅಥವಾ ಏನೋ ಮಾರ್ನಿಂಗ್ ಡ್ರಿಂಕ್ ಮಾಡೋದಕ್ಕೆ ಒಂದೊಂದು ಸತಿ ನನಗೆ ಮನಸ್ಸಾಗೋದಿಲ್ಲ, ಹಾಗಾಗಿ ಮಾಡೋದಿಲ್ಲ. ಬರೀ ನೀರು ಕುಡಿದ್ರೂ ಕೂಡ ನೋ ಪ್ರಾಬ್ಲಮ್. ಸರಿಯಾಗಿ ನೀರು ಕುಡೀರಿ. ಒಂದಲ್ಲ 3 ಗ್ಲಾಸ್ ನೀರು ಕುಡಿದ್ರೂ ಬೆಳಿಗ್ಗೆ ತೊಂದರೆ ಇಲ್ಲ. ಯಾಕೆಂತ ಹೇಳಿದ್ರೆ ಅಷ್ಟು ಸಮ್ಮರ್ ಇದೆ, ಈಗ ಬಿಸಿಲಿದೆ, ನೀರು ಎಷ್ಟು ಕುಡಿದ್ರೂ ಸಾಕಾಗಲ್ಲ. ನಿಮ್ಗೆ ಯಾವುದಾದ್ರೂ ಡಿಟಾಕ್ಸ್ ಜ್ಯೂಸ್ ಬೇಕು ಅಂತಿದ್ರೆ ಮಾರ್ನಿಂಗ್ ನೀವು ಡ್ರಿಂಕನ್ನು ಕುಡಿಬೋದು. ಮುಂದೆ ಬೇರೆ ಇದು ಡಿಟಾಕ್ಸ್ ಜ್ಯೂಸ್ ಕೂಡ ತೋರಿಸ್ತೇನೆ ಮುಂದಿನ ವೀಡಿಯೋಗಳಲ್ಲಿ. ಕೆಲವು ದಿವಸ ಪ್ರತಿದಿನ ಒಂದೇ ರೀತಿ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ಇವತ್ತು ಮಾರ್ನಿಂಗ್ ಡ್ರಿಂಕ್ ಕುಡಿಲಿಲ್ಲ. ಅದಾದ ನಂತರ ಇವತ್ತು ಬೇಸನ್ ಚೀಲವನ್ನು ಮಾಡ್ತಾಯಿದ್ದೇನೆ ಕಡಲೆ ಹುಡಿಯಿಂದ. ಯಾಕೆಂದರೆ ಮಾರ್ನಿಂಗೆ ನಮಗೆ ಒಳ್ಳೆ ಪ್ರೋಟೀನ್ ಸಿಕ್ಕಿದರೆ ನಾವು ಎನರ್ಜೆಟಿಕ್ ಆಗಿರ್ತೇವೆ, ಮಧ್ಯಾಹ್ನವರೆಗೆ ನಮಗೆ ಹಸಿವಾಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ದೋಸೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ರುಚಿಯಾಗುತ್ತೆ. ಹೇಗೆ ನಾನ್ ವೆಜ್ ತಿನ್ನುವವರು ಎಗ್ಗಿಂದ ಆಮ್ಲೆಟ್ ಮಾಡ್ತೇವೋ ಹಾಗೆ ನಾವು ವೆಜ್ಜಲ್ಲಿ ಕಡಲೆ ಹುಡಿಯನ್ನು ಉಪಯೋಗಿಸಿ ಈ ದೋಸೆಯನ್ನು ಮಾಡ್ತೇವೆ. ಇದರಲ್ಲಿ ನಾನು ಸ್ವಲ್ಪ ಸಜ್ಜಿಗೆಯನ್ನು ಅಥವಾ ರವೆಯನ್ನು ಒಂದು 2 ಚಮಚದಷ್ಟು ಸೇರಿಸ್ಕೊಂಡಿದ್ದೇನೆ, ಟೇಸ್ಟಿಗೋಸ್ಕರ ತುಂಬ ಚೆನ್ನಾಗಿರ್ತದೆ ಅಂತ ಹೇಳಿ. ಆಮೇಲೆ ಧನಿಯಾ ಪುಡಿ, ಜೀರಾ ಪುಡಿ, ಮೆಣಸಿನ ಹುಡಿ, ಹಳದಿ ಹುಡಿ ಎಲ್ಲ ಹಾಕ್ಕೊಂಡಿದ್ದೇನೆ. ಅಥವಾ ನೀವು ಇಡೀ ಜೀರಿಗೆಯನ್ನು ಕೂಡ ಹಾಕ್ಕೊಳ್ಬೋದು, ರುಚಿಗೆ ಎಷ್ಟು ಬೇಕೋ ಉಪ್ಪು, ಮೆಣಸಿನ ಹುಡಿ ಎಲ್ಲವನ್ನು ಹಾಕೋದು. ಹಾಗೆ 1 ಚಮಚದಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಸ್ವಲ್ಪ 1 ಚಮಚದಷ್ಟು ಸೀಡ್ಸನ್ನು ಹಾಕ್ಕೊಂಡಿದ್ದೇನೆ. ಈ ಸೀಡ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ನಾನು. ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ ಸೀಡ್ಸ್, ವಾಟರ್ ಮೆಲನ್ ಸೀಡ್ಸ್ ಅದೆಲ್ಲವೂ ಕೂಡ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೇನೆ. ಅದನ್ನು 1 ಚಮಚ ಇದಕ್ಕೆ ಹಾಕ್ಕೊಂಡಿದ್ದೇನೆ. 4 ಸ್ಪೂನಷ್ಟು ಕಡಲೆ ಹುಡಿಯನ್ನು ಸೇರಿಸ್ಕೊಂಡಿದ್ದೇನೆ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋದು. ಇದಕ್ಕೆ ನಿಮಗೆ ಇಷ್ಟವಾದ ತರಕಾರಿಗಳನ್ನು ನೀವು ಸೇರಿಸ್ಕೊಳ್ಬೋದು. ಇದು ಕ್ಯಾರೆಟ್ ಸೇರಿಸ್ಕೊಳ್ಬೋದು, ಕ್ಯಾಬೇಜ್ ಹಾಕ್ಕೊಳ್ಬೋದು, ಅಥವಾ ನಿಮ್ಗೆ ಯಾವುದು ಇಷ್ಟ ಇದೆ ಅದನ್ನು ಸೇರಿಸ್ಕೊಳ್ಬೋದು. ಇಲ್ಲಿ ಇವತ್ತು ನಾನು ಕ್ಯಾರೆಟ್ ಎಲ್ಲ ತಂದದ್ದು ಖಾಲಿಯಾಗಿತ್ತು, ಹಾಗಾಗಿ ಸ್ವಲ್ಪ ಕ್ಯಾಪ್ಸಿಕಮ್ ತಗೊಂಡಿದ್ದೆ, ಈರುಳ್ಳಿ ತಗೊಂಡೆ, ಟೊಮೆಟೊ ತಗೊಂಡೆ, ಹಾಗೆ ಹಸಿಮೆಣಸನ್ನು ಸಣ್ಣಕ್ಕೆ ಕತ್ತರಿಸಿ ಹಾಕ್ಕೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಹಾಕಿ ಕೂಡ ನೀವು ಮಾಡ್ಬೋದು. ಇಲ್ಲಿ ನೋಡಿ, ನಾನು ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸು, ಟೊಮೆಟೊ ಹಾಗೆ ಕ್ಯಾಪ್ಸಿಕಮ್ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆಯನ್ನು ಮಾಡ್ಕೊಳ್ಳುವಂಥದ್ದು. ಈ ರೀತಿ ಮಾಡಿದರೆ ತುಂಬಾ ರುಚಿಯಾಗಿರ್ತದೆ. ಇದು ತಿನ್ನಲಿಕ್ಕೆ ಏನೂ ತೊಂದರೆ ಇಲ್ಲ, ಟೇಸ್ಟಿಯಾಗಿರ್ತದೆ. ಹಾಗೆ ಇದಕ್ಕೆ ನಾನು ಟೊಮೆಟೊ ಸಾಸ್ ಜೊತೆ ತಿಂದಿದ್ದು. ಅಥವಾ ನೀವು ಮೊಸರು ಹಾಕ್ಕೊಂಡು ಮೊಸರನ್ನು ಇದಕ್ಕೆ ಕಾಂಬಿನೇಷನ್ ಆಗಿ ತಗೊಳ್ಬೋದು. ಇದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕ್ಕೊಳ್ಬೋದು, ಹಿಟ್ಟಿಗೆ ಕೂಡ. ನಾನು ಮೊಸರು ಹಾಕಲಿಲ್ಲ, ಹಾಗೆಯೇ ನೀರಲ್ಲೇ ಕಲಸಿದ್ದು. ಅಥವಾ ನೀವು ಪನ್ನೀರ್ ಮಾಡಿದ ನೀರು ಎಲ್ಲ ಇದ್ದರೆ, ವೇ ವಾಟರ್ ಎಲ್ಲ ಇದ್ದರೆ ಇದನ್ನು ಈ ರೀತಿ ಕಲಸಿಕೊಳ್ಳುವಾಗ ವೇ ವಾಟರನ್ನು ಯೂಸ್ ಮಾಡ್ಬೋದು. ವೇ ವಾಟರಲ್ಲಿ ಕೂಡ ಪ್ರೋಟೀನ್ ಇದೆ. ಹಾಗೆ ಇದಕ್ಕೆ ಪನ್ನೀರ್ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ತುಂಬ ರುಚಿಯಾಗಿರ್ತದೆ ಪನ್ನೀರನ್ನು ಸೇರಿಸ್ಕೊಂಡು ದೋಸೆ ಮಾಡಿದರೆ. ಇದನ್ನು ನೀರು ಹಾಕಿ ಒಂದು ರೊಟ್ಟಿ ತಟ್ಟಲಿಕ್ಕೆ ಬರುವ ಹಾಗೆ ಅಥವಾ ದೋಸೆ ಕಾವಲಿಯಲ್ಲಿ ಮಾಡಲಿಕ್ಕೆ ಬರುವ ಹಾಗೆ ಅದನ್ನು ಬೇಯಿಸ್ಕೊಳ್ಳೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕಾದರೆ ಒಂದು 10 ನಿಮಿಷ ಇಡಿ. ರವೆ 1-2 ಚಮಚ ಹಾಕಿದ್ದೇನೆ, ಬೇಕಾದರೆ ರೆಸ್ಟ್ ತಗೊಳ್ಬೋದು, ಇಲ್ಲಾಂದರೆ ಹಾಗೇ ಇನ್ಸ್ಟಂಟಾಗಿ ಮಾಡ್ಬೋದು. ಇದು ನಾನು ಟೊಮೆಟೊ ಸಾಸ್ ಜೊತೆ 1 ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡು ತಿಂದೆ. ತುಂಬಾ ಟೇಸ್ಟಿಯಾಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ತಿನ್ಬೋದು. ನೋಡಿ, ಇದರಲ್ಲಿ ಜಾಸ್ತಿಯಾಗಿ ತರಕಾರಿಯೇ ಇದೆ. ಹಾಗೆ ಕಡಲೆ ಹುಡಿಯಲ್ಲಿ ನಿಮಗೆ ಬೆಳಗಿನ ಒಂದು ಮೀಲಲ್ಲೇ 10-14 ಗ್ರಾಮಷ್ಟು ಪ್ರೋಟೀನ್ ಸಿಗ್ತದೆ ಈ ರೀತಿ ಬೇಸನ್ ದೋಸೆ ಮಾಡಿದರೆ. ಪ್ರೋಟೀನ್ ಎಷ್ಟಿದೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಗೂಗಲಲ್ಲಿ ಸರ್ಚ್ ಮಾಡಿ. ಬೇಸನ್ ದೋಸೆಯಲ್ಲಿ ನಿಮಗೆ ಆಲ್ಮೋಸ್ಟ್ ಒಳ್ಳೆ ಪ್ರೋಟೀನ್ ಸಿಗ್ತದೆ, 14 ಗ್ರಾಮಷ್ಟು. ಈಗ ಹೆಸರು ಕಾಳು, ಮೊಳಕೆ ಬರಿಸಿದ ಹೆಸರು ಕಾಳು, ಅದರಲ್ಲೆಲ್ಲ ಪ್ರೋಟೀನ್ ಇದೆ. ಆದರೆ ತುಂಬ ತಿನ್ನಲಿಕ್ಕೆ ಆಗೋದಿಲ್ಲ ಅಲ್ಲ ಅದೆಲ್ಲ. ಅದರಲ್ಲಿ ನಾವು ಕಡಿಮೆ ಪ್ರಮಾಣದಲ್ಲಿ ತಿಂದ ತಕ್ಷಣ ನಮಗೆ ಕಡಿಮೆ ಪ್ರೋಟೀನ್ ಸಿಗ್ತದೆ. ಆದರೆ ಕಡಲೆ ಹುಡಿಯಲ್ಲಿ ಒಳ್ಳೆ ಪ್ರೋಟೀನ್ ಇರುವಂತಹ ಒಂದು ಹುಡಿ ಅದು. ಹಾಗಾಗಿ ಅದರಲ್ಲಿ ಒಂದು 2 ದೋಸೆ ತಿಂದರೆ ನಮಗೆ 14 ಗ್ರಾಮಷ್ಟು ಪ್ರೋಟೀನ್ ಸಿಗ್ತದೆ. ಎಗ್ ತಿಂದ ಹಾಗೇ ಎಗ್ಗಲ್ಲಿ ಹೇಗೆ ಒಳ್ಳೆ ಪ್ರೋಟೀನ್ ಸಿಗ್ತದೋ ಹಾಗೆ ಇದು ಕಡಲೆ ಹುಡಿಯಲ್ಲಿ ತುಂಬ ರುಚಿಯಾಗಿರುತ್ತದೆ ಇದು ದೋಸೆ. ನೀವು ಮಾಡ್ಕೊಂಡು ನೋಡಿ, ನಿಮಗೆ ಹೇಗೆ ಬೇಕು, ದಪ್ಪಕ್ಕೆ ಬೇಕಾ, ತೆಳ್ಳಗೆ ಬೇಕಾ, ಹಾಗೆ ಮಾಡಿ. ತೆಳ್ಳಗೆ ಮಾಡಬೇಕು ಅಂದರೆ ತರಕಾರಿಯನ್ನೆಲ್ಲ ತುಂಬ ಸಣ್ಣಗೆ ಹೆಚ್ಚಿ ಹಾಕಿದರೆ ದೋಸೆಯನ್ನು ಸ್ವಲ್ಪ
ತೆಳ್ಳಗೆ ಮಾಡಲಿಕ್ಕಾಗುತ್ತೆ. ತರಕಾರಿ ಪೀಸ್ ಸ್ವಲ್ಪ ದೊಡ್ಡದಿತ್ತು ಅಂದರೆ ಅದನ್ನು ತೆಳ್ಳಗೆ ಮಾಡಲಿಕ್ಕೆ ಬರೋದಿಲ್ಲ, ಹಾಗಾಗಿ ಸ್ವಲ್ಪ ದಪ್ಪ ಆಗ್ತದೆ. ನಿಮಗೆ ಹೇಗೆ ಬೇಕು ಹಾಗೆ ಮಾಡಿಕೊಳ್ಳಿ, ತುಂಬ ರುಚಿಯಾಗಿರ್ತದೆ. ಇದು ನನ್ನ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್. ನಾನು ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ನೋಡಿ, ಫಸ್ಟ್ ಡೇ ಹೇಗಾಯಿತು, ಸೆಕೆಂಡ್ ಡೇ ಹೇಗಾಯಿತು, ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ಹಾಕಿದ್ದೇನೆ. ಆದರೆ ವೀಡಿಯೋಸ್ ವ್ಯೂಸ್ ತುಂಬ ಕಡಿಮೆ ಇದೆ. ಅದೊಂದು ಬೇಜಾರಾಗ್ತಿದೆ ನನಗೆ. ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿಕೊಂಡು ಮಾಡಿದರೂ ಕೂಡ ವ್ಯೂಸ್ ಬರ್ತಾ ಇಲ್ಲ ಅಂತ. ಇಟ್ಸ್ ಓಕೆ, ತೊಂದರೆ ಇಲ್ಲ. ನಾನು ನನ್ನ ಹೆಲ್ತಿಗೆ ನಾನು ಸ್ಲಿಮ್ ಆಗಬೇಕು, ನಂದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಆಗಬೇಕು ಅಂಥೇಳಿ ಆ ಒಂದು ಚಾಲೆಂಜಿಗೋಸ್ಕರ ನಾನು ಮಾಡ್ತಾ ಇರೋದು. ಜೊತೆಗೆ ನಿಮಗೂ ಕೂಡ ಹೆಲ್ಪ್ ಆಗಲಿ, ನಿಮಗೊಂದು ಮೋಟಿವೇಶನ್ ಸಿಗಲಿ ಅಂಥೇಳಿ ಮಾಡ್ತಾ ಇರೋದು. ಹಾಗೆ ಇವತ್ತು ಪನ್ನೀರ್ ಮಾಡ್ಕೊಂಡಿದ್ದೇನೆ. 1 ಲೀಟ್ರ್ ಹಾಲಲ್ಲಿ ಪನ್ನೀರನ್ನು ಮಾಡ್ಕೊಂಡಿದ್ದೇನೆ. ಅದರ ಒಂದು ಜಸ್ಟ್ ವೀಡಿಯೋ ಕ್ಲಿಪ್ಸನ್ನು ತೋರಿಸಿದ್ದು. ನಾನು ಇದು ಪನ್ನೀರ್ ಮಾಡಲಿಕ್ಕೆ ಲಿಂಬೆ ಜ್ಯೂಸನ್ನೇ ಹಾಕ್ಕೊಳ್ಳೋದು, ವಿನೆಗರ್ ಏನು ಹಾಕ್ಕೊಳ್ಳಲ್ಲ. ನನಗೆ ಲಿಂಬೆ ಹಾಕಿದರೆ ಲಿಂಬೆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ಲಿಂಬೆ ಹುಳಿಯನ್ನು ಹಾಕ್ಕೊಳ್ಳೋದು. ಬೇರೆ ಏನು ಪನ್ನೀರ್ ಮಾಡುವಾಗ ಮಸಾಲೆ ಎಲ್ಲ ಹಾಕ್ಕೊಂಡು ಮಸಾಲ ಪನ್ನೀರೆಲ್ಲ ಮಾಡ್ತಾರೆ, ಅದೆಲ್ಲ ಯಾವುದೂ ಮಾಡಲಿಲ್ಲ, ಪ್ಲೇನ್ ಪನ್ನೀರು. ಹಾಗೆ ಇವತ್ತು ಊಟಕ್ಕೆ ಮುಳ್ಳು ಸೌತೆ ಕೋಸಂಬರಿ, ಹಾಗೆ ಅಲಸಂಡೆ ಕಾಳು, ಬಟಾಣಿ ಮತ್ತು ಮೊಳಕೆ ಬರಿಸಿದಂಥ ಹೆಸರು ಕಾಳೆಲ್ಲ ಹಾಕಿದ್ದು ಮಾಡಿದಂತಹ ಪಲ್ಯ, ಒಂದು ನೆಲ್ಲಿಕಾಯಿ ಉಪ್ಪಿನಕಾಯಿ, ಹಾಗೆ ವೆಜಿಟೇಬಲ್ ಸ್ಟೀಮ್ ಮಾಡಿದಂತಹ ವೆಜಿಟೇಬಲ್, ಮತ್ತೊಂದು ಸ್ವಲ್ಪ ಅನ್ನ. ಇವಿಷ್ಟು ನನ್ನ ಲಂಚ್ ಆಗಿತ್ತು. ಇದರಲ್ಲಿ ಪ್ರೋಟೀನ್ ಅಂಶ ಸ್ವಲ್ಪ ಕಮ್ಮಿ ಇದೆ ನೋಡಿ. ಹೆಸರು ಕಾಳು ಪಲ್ಯದಲ್ಲಿ ಮಾತ್ರ ಒಂದು ಸ್ವಲ್ಪ ಪ್ರೋಟೀನ್ ಇದೆ, ಮೊಸರಲ್ಲಿ ಒಂದು ಸ್ವಲ್ಪ ಪ್ರೋಟೀನ್ ಇದೆ ಅಷ್ಟೇ, ಮತ್ತು ತರಕಾರಿ ಫೈಬರ್ ಎಲ್ಲ ಇದೆ. ಇದು ನನ್ನ ಲಂಚು. ಯಾಕೆಂದರೆ ಬೆಳಿಗ್ಗೆ ಒಳ್ಳೆ ರೀತಿಯ ಪ್ರೋಟೀನ್ ಸಿಕ್ಕಿದೆ ನನಗೆ ಹೆಸರು ಕಾಳು ದೋಸೆಯಲ್ಲಿ. ಹಾಗೆ ನಾನು ಪ್ರೋಟೀನ್ ಓಟ್ಸ್ ಅಂದರೆ ಚಾಕ್ಲೇಟ್ ಓಟ್ಸನ್ನು ತಂದಿದ್ದೇನೆ. ಈ ಒಂದು ವೇ ವಾಟರನ್ನು ಒಂದು ಅರ್ಧ ಗ್ಲಾಸಷ್ಟು ಕುಡಿದೆ. ಇದು ಪನ್ನೀರ್ ಮಾಡಿದಂತಹ ವೇ ವಾಟರ್. ಇದನ್ನು ಹಾಗೆ ಇಟ್ಕೊಳ್ತೇನೆ. ನಾಳೆ ಇನ್ನೇನಾದರೂ ಮಾಡುವಾಗ ಬೇಯಿಸುವಾಗ ಎಲ್ಲ ನಾನು ಆ ವೇ ವಾಟರನ್ನು ಯೂಸ್ ಮಾಡ್ಕೊಳ್ತೇನೆ, ಬೇಯಿಸಲಿಕ್ಕೆ, ತರಕಾರಿ ಬೇಯಿಸ್ಲಿಕ್ಕಿರ್ಬೋದು, ತಿಂಡಿ ಮಾಡಲಿಕ್ಕೆ, ಆ ಥರ ಎಲ್ಲ. ಒಂದೊಂದು ಸತಿ ಮರ್ತೋಗ್ತದೆ, ಫ್ರಿಜ್ಜಲ್ಲಿ ಇಟ್ಟಿರ್ತೇನೆ ವೇ ವಾಟರ್, ನಾಳೆ ಏನಾದರೂ ಉಪ್ಮಾ ಮಾಡುವಾಗ ಹಾಕಬೇಕು ಅಂತ ಹೇಳಿ. ಬಟ್ ಮರುದಿವಸ ಉಪ್ಮಾ ಮಾಡಬೇಕಾದ್ರೆ ಅದು ಫ್ರಿಜ್ಜಲ್ಲಿದೆ ಅಂಥೇಳಿ ಮರ್ತೇ ಹೋಗಿರ್ತದೆ. ನಿಮಗೂ ಹಾಗಾಗುತ್ತಾ ತಿಳಿಸಿ. ಹಾಗೆ ಇವತ್ತು ಇದು ಡಾರ್ಕ್ ಚಾಕ್ಲೇಟ್ ಓಟ್ಸನ್ನು ತರಿಸಿಕೊಂಡಿದ್ದೆ. ಅದನ್ನು ಓವರ್ ನೈಟ್ ಸೋಕ್ ಮಾಡ್ಬೋದು, ಅಥವಾ ನಾನು 1 ಗಂಟೆ ನೆನೆಸಿಕೊಂಡಿದ್ದೆ. ಇದಕ್ಕೆ ಸೀಡ್ಸು, ಒಣದ್ರಾಕ್ಷಿ, 1-2 ಖರ್ಜೂರ ಎಲ್ಲ ಹಾಕ್ಕೊಂಡಿದ್ದೆ, ಹಾಗೆ ಸೀತಾಫಲ. ಇದು ನನ್ನ ಡಿನ್ನರ್. ಹಾಗೆ ಇವತ್ತೊಂದು ವರ್ಕೌಟಿದ್ದು ವೀಡಿಯೋನ ಹಾಕುವ ಅಂಥೇಳಿ ನಿಮಗೆಲ್ಲ ತೋರಿಸ್ತಾ ಇದ್ದೇನೆ. ಬೆಲ್ಲಿ ಫ್ಯಾಟ್ ಎಕ್ಸಸೈಸ್ ಜಾಸ್ತಿ, ಬೆಲ್ಲಿ ಫ್ಯಾಟ್ಗೆ ಸಂಬಂಧಪಟ್ಟ ಎಕ್ಸಸೈಸ್ ಜಾಸ್ತಿ ಇದೆ. ಬೆಳಗಿನ ಜುಂಬಾವನ್ನು ನೀವು ನೋಡಿ, ನಾನು ಯಾವ ರೀತಿ ವರ್ಕೌಟ್ ಮಾಡ್ತೇನೆ ಅಂತ ಹೇಳಿ ನಿಮಗೆ ಗೊತ್ತಾಗಲಿ ಅಂಥೇಳಿ ಈ ವಿಡಿಯೋವನ್ನು ಮಾಡಿದ್ದೇನೆ. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಹೀಗೇ ಬೇರೆ ಬೇರೆ ಡೈಲಿ ಡಯಟ್ ರೂಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.